ಮನಃಶಕ್ತಿ, ಅದರ ಸ್ವಾಧೀನ ಮತ್ತು ವ್ಯವಸಾಯ. ಈ ಪುಸ್ತಕದ ಮೂಲ ಗ್ರಂಥ ಯಾವುದು? ಈ ಪುಸ್ತಕದ ಮೂಲ ಗ್ರಂಥ ಥಾಟ್ ಪವರ್, ಇಟ್ಸ್ ಕಂಟ್ರೋಲ್ ಅಂಡ್ ಕಲ್ಚರ್. ಮೂಲ ಪುಸ್ತಕದ ಗ್ರಂಥಕರ್ತರು ಯಾರು? ಮೂಲ ಪುಸ್ತಕದ ಗ್ರಂಥಕರ್ತರು ಡಾಕ್ಟರ್ ಆನಿ ಬೆಸೆಂಟ್. ಕನ್ನಡಕ್ಕೆ ಅನುವಾದ ಮಾಡಿದವರು ಯಾರು? ಟಿ ವಿ ರಾಚಪ್ಪ ಕನ್ನಡಕ್ಕೆ ಅನುವಾದ ಮಾಡಿದವರು. ಮೂಲ ಗ್ರಂಥಕರ್ತರಾದ ಡಾಕ್ಟರ್ ಆನಿ ಬೆಸೆಂಟರು ಯಾವ ಉದ್ದೇಶದಿಂದ ಈ ಪುಸ್ತಕವನ್ನು ಬರೆದಿದ್ದಾರೆ? ಓದುಗರು ತಮ್ಮ ಮನಸ್ಸಿನ ಸ್ವಭಾವವನ್ನು ಅರಿತುಕೊಂಡು ಅದನ್ನು ಉತ್ತಮಪಡಿಸಿಕೊಳ್ಳಲಿ ಎಂಬ ಉದ್ದೇಶದಿಂದ ಈ ಪುಟ್ಟ ಪುಸ್ತಕವನ್ನು ಬರೆಯಲಾಗಿದೆ. ಇದರಲ್ಲಿ ವಿವರಿಸಿರುವಂತಹ ನಿಯಮಗಳನ್ನು ತಿಳಿದುಕೊಂಡು ಅವುಗಳನ್ನು ಅನುಷ್ಠಾನಕ್ಕೆ ತರುವುದರ ಮೂಲಕ ವಿದ್ಯಾರ್ಥಿಯು ತನ್ನ ತೀವ್ರವಾದ ಬೆಳವಣಿಗೆಯನ್ನು ಸಾಧಿಸಲು ಅನುಕೂಲವಾಗುತ್ತದೆ. ಯಾರಿಗೆ ನಿನ್ನನ್ನು ನೀನು ತಿಳಿ ಎಂಬ ಸೂಕ್ತಿಯು ಅವಶ್ಯಕವಾಗಿ ತೋರುತ್ತದೆಯೋ ಅಂತಹವರು ವ್ಯಾಸಂಗಕ್ಕೆ ಸಂಬಂಧಪಟ್ಟ ಕೆಲವು ತೊಡಕುಗಳಿಂದ ಹಿಂಜರಿಯಕೂಡದು. ಅಲ್ಲದೆ ಸ್ವಪ್ರಯತ್ನವಿಲ್ಲದೆ ಮಾನಸಿಕ ಅಭಿವೃದ್ಧಿಯು ಹೊರಗಿನ ಸಹಾಯದಿಂದ ಪ್ರಾಪ್ತವಾಗುತ್ತದೆಂದು ತಿಳಿದಿರುವುದು ನಾವು ಕಷ್ಟಪಡದೆ ಯಾರೋ ಬೇರೆಯವರು ನಮಗೆ ಆಹಾರವನ್ನು ಹಾಕುತ್ತಾರೆ ಎಂಬ ನಂಬಿಕೆಯಿಂದ ಬಾಯನ್ನು ತೆರೆದುಕೊಂಡಿರುವಂತಹ ದಡ್ಡತನವೇ ಸರಿ. ಯಾವುದು ಬೆಲೆಯುಳ್ಳದ್ದು? ಯಾವ ತಿಳುವಳಿಕೆಯು ನಮ್ಮ ಜೀವಿತವನ್ನು ಪರಿಶುದ್ಧಗೊಳಿಸಿ ಉನ್ನತಪಡಿಸುತ್ತದೆಯೋ ಅದು ಬೆಲೆಯುಳ್ಳದ್ದು. ದಿವ್ಯಜ್ಞಾನದಲ್ಲಿ ಶ್ರದ್ಧೆಯುಳ್ಳವರು ಏನು ಮಾಡುತ್ತಾರೆ? ಥಿಯಾಸಫಿ ಎಂಬ ದಿವ್ಯಜ್ಞಾನದಲ್ಲಿ ಶ್ರದ್ಧೆಯುಳ್ಳವರು ತಮ್ಮ ಥಿಯಾಸಫಿ ವ್ಯಾಸಂಗದಿಂದ ಪಡೆದ ಬೆಲೆಯುಳ್ಳ ತಿಳುವಳಿಕೆಯನ್ನು ತಮ್ಮ ಶೀಲ ಸ್ವಭಾವವನ್ನು ಉತ್ತಮಪಡಿಸಿಕೊಳ್ಳುವ ಸಲುವಾಗಿಯೂ ತಮ್ಮ ನೆರೆಯವರ ಸಹಾಯಾರ್ಥವಾಗಿಯೂ ವಿನಿಯೋಗ ಮಾಡುತ್ತಾರೆ. ಯಾರ ಸಲುವಾಗಿ ಈ ಪುಸ್ತಕವನ್ನು ಬರೆಯಲ್ಪಟ್ಟಿದೆ ಮತ್ತು ಯಾವ ಆಶಯದಿಂದ ಬರೆಯಲ್ಪಟ್ಟಿದೆ? ಶ್ರದ್ಧೆಯುಳ್ಳ ವಿದ್ಯಾರ್ಥಿಗಳ ಸಲುವಾಗಿಯೇ ಈ ಪುಟ್ಟ ಪುಸ್ತಕವು ಬರೆಯಲ್ಪಟ್ಟಿದ್ದು, ಅಂತಹ ವಿದ್ಯಾರ್ಥಿಗಳು ತಮ್ಮ ಮಾನಸಿಕ ಸ್ವಭಾವವನ್ನು ಮೊದಲಿಗಿಂತ ಹೆಚ್ಚು ವಿಸ್ತಾರವಾಗಿ ತಿಳಿದುಕೊಂಡು ಅದರಲ್ಲಿನ ಒಳ್ಳೆಯದನ್ನು ಉದ್ದೇಶಪೂರ್ವಕವಾಗಿಯೂ ಬೆಳೆಸಿಕೊಳ್ಳುವುದಕ್ಕೂ ಕೆಟ್ಟದ್ದನ್ನು ಮೂಲೋತ್ಪಾಟನೆ ಮಾಡುವುದಕ್ಕೂ ಪ್ರಯತ್ನ ಪಡಲಿ ಎಂಬ ಆಶಯದಿಂದ ಈ ಗ್ರಂಥವನ್ನು ಬರೆಯಲಾಗಿದೆ. ಬರಿಯ ಶ್ರದ್ಧೆ ಇದ್ದರೆ ಸಾಕೆ, ಮತ್ತಿನ್ನೇನು ಬೇಕು? ಬರಿಯ ಶ್ರದ್ಧೆ ಇದ್ದರೆ ಸಾಲದು. ವಿಚಾರಪರತೆಯ ಮೂಲಕ ಸಂಪಾದಿಸಿದ ನಿಶ್ಚಿತವಾದ ತಿಳುವಳಿಕೆಯ ಬೆಳಕು ಅತ್ಯವಶ್ಯಕ. ಏಕೆಂದರೆ ಕುರುಡನು ದಾರಿ ಕಾಣದೆ ಹಳ್ಳಕ್ಕೆ ಬೀಳುವ ಸಂಭವವಿರುತ್ತದೆ. ಹೀಗೆಯೇ ಅಜ್ಞಾನಾಂಧಕಾರದಲ್ಲಿ ಮುಂದುವರಿಯುವ ಜೀವಾತ್ಮನು ಧರ್ಮ ಮಾರ್ಗದಿಂದ ಜಾರಿ ಪಾಪಕೂಪಕ್ಕೆ ಬೀಳುತ್ತಾನೆ. ಅವಿದ್ಯೆಯು ಮನುಷ್ಯನನ್ನು ತಾನು ಬೇರೆ ಇತರರು ಬೇರೆ ಎಂಬ ವಿಂಗಡಿಸುವ ಭಾವನೆಗೆ ಒಳಗು ಮಾಡಿ ಆತನನ್ನು ತಪ್ಪು ದಾರಿ ಹಿಡಿಯುವಂತೆ ಮಾಡುತ್ತದೆ. ಈ ಅಜ್ಞಾನದ ಕತ್ತಲೆಯು ಕಡಿಮೆಯಾದಂತೆಲ್ಲ ಮಾನವನು ಧರ್ಮ ಮಾರ್ಗದಲ್ಲಿ ಸ್ಥಿರವಾಗಿ ನಿಂತು ಚಿರಶಾಂತಿಯನ್ನು ಪಡೆಯಬಲ್ಲನು.
ಮಾನವನ ನಿಜ ಸ್ವಭಾವವನ್ನು ಅರಿತುಕೊಳ್ಳಬೇಕಾದರೆ ಏನು ಮಾಡಬೇಕು? ಮಾನವನ ನಿಜ ಸ್ವಭಾವವನ್ನು ಅರಿತುಕೊಳ್ಳಬೇಕಾದರೆ ಆತನ ಉಪಾಧಿಗಳಿಂದ ಆತನನ್ನು ಪ್ರತ್ಯೇಕಿಸಬೇಕಾಗುತ್ತದೆ. ಏಕೆಂದರೆ ಮಾನವನು ಧರಿಸಿರುವ ಉಡುಪು ಆತನದಲ್ಲ. ಯಾರು ಒಬ್ಬನೇ? ಜೀವಾತ್ಮನು ಒಬ್ಬನೇ. ಆತನು ಭಿನ್ನ ಭಿನ್ನ ಲೋಕಗಳಲ್ಲಿ ವ್ಯವಹರಿಸಲು ಧರಿಸಿರುವ ಶರೀರಗಳು ಬೇರೆ ಬೇರೆ. ಇನ್ನೂ ಉನ್ನತ ಮಟ್ಟದ ದೃಷ್ಟಿಯಿಂದ ಪರ್ಯಾಲೋಚಿಸಿದರೆ ಸೂರ್ಯನೂ ಒಬ್ಬನೇ. ಆದರೆ ಆತನಿಂದ ಹೊರಹೊಮ್ಮುವ ಕಿರಣಗಳು ಬೇರೆ ಬೇರೆ. ಹೀಗೆಯೇ ಪರಮಾತ್ಮನೊಬ್ಬನೇ. ಮಹಾಜ್ವಾಲೆಯಿಂದ ಹೊರಹೊಮ್ಮುವ ಜೀವಾತ್ಮಗಳು ಅದರ ಕಿಡಿಗಳಂತೆ ಇರುತ್ತವೆ. ಜೀವಾತ್ಮನು ಏನು ಮಾಡುತ್ತಾನೆ? ಪ್ರತಿಯೊಬ್ಬ ಜೀವಾತ್ಮನು ಒಂದು ಅವಿಭಾಜ್ಯ ಪ್ರಜ್ಞಾ ಕೇಂದ್ರ. ಈ ಒಬ್ಬನೇ ಆದ ಜೀವಾತ್ಮನು ಯೋಚಿಸಿ ತಿಳಿದುಕೊಳ್ಳುತ್ತಾನೆ, ಇಚ್ಛಿಸುತ್ತಾನೆ ಮತ್ತು ಕೆಲಸ ಮಾಡುತ್ತಾನೆ. ಆತನು ಯೋಚಿಸಿ ವಿಚಾರ ಸ್ಥಿತಿಯಲ್ಲಿರುವಾಗ ಇಚ್ಛೆ ಮತ್ತು ಕಾರ್ಯಗಳು ಗೌಣವಾಗಿ ಹಿಂಬದಿಯಲ್ಲಿರುತ್ತವೆ. ಇಚ್ಛಿಸಿ ಕೆಲಸ ಮಾಡುವಾಗ ಅರಿವಿನ ಪ್ರವೃತ್ತಿಯು ಗೌಣವಾಗಿರುತ್ತದೆ. ಈ ಮೂರೂ ಲಕ್ಷಣಗಳು ಅವನವೇ. ಯಾವ ಭ್ರಾಂತಿಗೊಳಗಾಗುವ ಅವಕಾಶವಿರುತ್ತದೆ? ಒಬ್ಬನೇ ಆತ್ಮನು ಮೂರು ವಿಧವಾಗಿ ವ್ಯವಹರಿಸುವುದರಿಂದ ಬಾಹ್ಯ ದೃಷ್ಟಿಯಿಂದ ನೋಡಿ ವಿಚಾರ ಮಾಡುವವನೇ ಬೇರೆ, ಇಚ್ಛಿಸುವವನೇ ಬೇರೆ, ಕೆಲಸ ಮಾಡುವವನೇ ಬೇರೆ ಎಂಬ ಭ್ರಾಂತಿಗೊಳಗಾಗಲು ಅವಕಾಶವಿರುತ್ತದೆ. ಜೀವಾತ್ಮನ ಲಕ್ಷಣಗಳೇನು? ಜೀವಾತ್ಮನ ಮೂರು ಲಕ್ಷಣಗಳು: ಅರಿವು, ಇಚ್ಛೆ, ಕಾರ್ಯ. ಜೀವಾತ್ಮನ ಈ ಮೂರು ಲಕ್ಷಣಗಳನ್ನು ವಿಮರ್ಶೆ ಮಾಡಿದರೆ, ಜೀವಾತ್ಮನು ಮೌನವಾಗಿದ್ದು ವಿಚಾರಪರನಾಗಿದ್ದರೆ ಅದೇ ಆತನ ಅರಿವಿನ ಲಕ್ಷಣವು. ಆತನು ತನ್ನ ಸ್ವಭಾವವನ್ನು ಬದಲಾಯಿಸಲು ಉದ್ಯುಕ್ತನಾಗಿದ್ದಾಗ ಆತನ ಇಚ್ಛೆಯು ಹೊರಹೊಮ್ಮುವುದು. ಹೊರಗಿನ ಯಾವುದಾದರೂ ಒಂದು ವಸ್ತುವನ್ನು ಸಂಪಾದಿಸಲು ಪ್ರಯತ್ನದಲ್ಲಿ ನಿರತನಾಗಿದ್ದಾಗ ಆತನ ಕಾರ್ಯದ ಲಕ್ಷಣವು ಅಭಿವ್ಯಕ್ತವಾಗುವುದು. ಜೀವಾತ್ಮನು ಎಷ್ಟು ವಿಧಗಳಲ್ಲಿ ಮತ್ತು ಹೇಗೆ ವ್ಯವಹರಿಸುತ್ತಾನೆ? ಜೀವಾತ್ಮನು ಮೂರು ವಿಧವಾಗಿ ವ್ಯವಹರಿಸುತ್ತಾನೆ. ತನ್ನೊಳಗೆ ಆತ್ಮೇತರ ವಿಷಯಗಳನ್ನು ವಿಮರ್ಶಿಸುವಿಕೆ ಎಂದರೆ ತಿಳುವಳಿಕೆ. ತಿಳುವಳಿಕೆ ಎಲ್ಲ ಮನೋವೃತ್ತಿಗಳಿಗೂ ಮೂಲಾಧಾರವಾದುದು. ತನ್ನೊಳಗಿನ ಪರಿವರ್ತನೆಗಳನ್ನು ಕುರಿತು ಧಾರಣ ಮಾಡುವುದು ಎಂದರೆ ಇಚ್ಛೆ. ಇಚ್ಛೆ ಎಲ್ಲ ಆಶೆಗಳಿಗೂ ಮೂಲಾಧಾರವಾದುದು ಮತ್ತು ಹೊರಮುಖವಾಗಿ ತನ್ನ ಶಕ್ತಿಯನ್ನು ಪ್ರಯೋಗ ಮಾಡುವುದು ಇದು ಎಲ್ಲ ಕೆಲಸಗಳಿಗೂ ಮೂಲಾಧಾರವಾದುದು. ಹೀಗೆ ಆತ್ಮವು ತನ್ನ ಇರುವಿಕೆಯನ್ನು ನಾನು ತಿಳಿಯುತ್ತೇನೆ, ನಾನು ಇಚ್ಛಿಸುತ್ತೇನೆ ಮತ್ತು ಕೆಲಸ ಮಾಡುತ್ತೇನೆ ಎಂಬ ಮೂರು ವಿಧಗಳಲ್ಲಿ ಮಾತ್ರ ಅಭಿವ್ಯಕ್ತ ಮಾಡಬಲ್ಲದು. ಜೀವಾತ್ಮನು ಏನೆಲ್ಲವನ್ನೂ ನಾನಲ್ಲ ಎಂಬ ವರ್ಗಕ್ಕೆ ಸೇರಿಸುತ್ತಾನೆ. ಅನಾತ್ಮವೆಂದರೇನು? ಜ್ಞಾನಾತ್ಮಕವಾದ ಜೀವಾತ್ಮನು ತನ್ನ ಮನಸ್ಸಿನೊಳಗೆ ಅನೇಕ ರೂಪಗಳು ಪ್ರತಿಬಿಂಬಿಸಿರುವುದನ್ನು ಕಂಡುಕೊಳ್ಳುತ್ತಾನೆ. ಆದರೆ ಅವುಗಳನ್ನು ತನ್ನ ಪ್ರಜ್ಞೆಯ ಉಪಕರಣಗಳನ್ನಾಗಿ ವಿನಿಯೋಗ ಮಾಡಲು ಸಾಧ್ಯವಿಲ್ಲವೆಂಬಂಶವನ್ನು ಆತನು ಕ್ರಮೇಣ ಕಂಡುಕೊಳ್ಳುತ್ತಾನೆ. ಜೀವಾತ್ಮನು ಇಂತಹವುಗಳೆಲ್ಲವೂ ಅನಾತ್ಮ ಎಂದರೆ ನಾನಲ್ಲದ ಪಂಗಡಕ್ಕೆ ಸೇರಿದುವುಗಳೆಂದು ಭಾವಿಸುವುದನ್ನು ಕಲಿಯುತ್ತಾನೆ. ವಾಸ್ತವವಾಗಿ ನೋಡಿದರೆ ನಾವು ತಾತ್ಕಾಲಿಕವಾಗಿ ವಿನಿಯೋಗಿಸುವ ಈ ಶರೀರವೂ ಸಹ ನಾವಲ್ಲ. ಆದಾಗ್ಯೂ ತಾತ್ಕಾಲಿಕವಾಗಿ ಅದು ನಮ್ಮದಾಗಿರುತ್ತದೆ. ಆ ರೀತಿ ಭಾವಿಸದೇ ಇದ್ದರೆ ಅದರ ಮೂಲಕ ಕೆಲಸ ಮಾಡುವುದಕ್ಕೆ ಆಗುವುದಿಲ್ಲ. ಯಾವ ಯಾವ ವಸ್ತುಗಳು ಈ ರೀತಿ ಮನುಷ್ಯನ ಯೋಚನೆಗೂ ಸಂಕಲ್ಪಕ್ಕೂ ಕೆಲಸಕ್ಕೂ ಉಪಕರಣಗಳಂತೆ ಹೋಗೊಡಲಾರವೋ ಅವುಗಳೆಲ್ಲವೂ ಎಂದರೆ
ಖನಿಜ, ಸಸ್ಯ, ಪಶು ಮತ್ತು ಇತರೆ ಮಾನವರು ಮತ್ತು ಮಾನವಾತೀತರು ಇಂತಹ ರೂಪಗಳನ್ನೆಲ್ಲ ನಾನಲ್ಲ ಎಂಬ ವರ್ಗಕ್ಕೆ ಸೇರಿಸುತ್ತಾನೆ. ಅನಾತ್ಮವೆಂದರೇನು ಎಂಬ ಪ್ರಶ್ನೆಗೆ ಯಾವುದರ ಮೂಲಕ ನಾನು ಯೋಚಿಸಿ ತಿಳಿಯಲಾರೆನೋ, ಇಚ್ಛಿಸಿ ಕೆಲಸ ಮಾಡಲಾರೆನೋ ಅಂತಹ ರೂಪಗಳೆಲ್ಲವೂ ಅನಾತ್ಮ ವರ್ಗಕ್ಕೆ ಸೇರಿದುವು ಎಂದು ಉತ್ತರಿಸುತ್ತಾನೆ. ಯಾವಾಗ ತಿಳುವಳಿಕೆಯುಂಟಾಗುವುದಿಲ್ಲ, ಯಾವಾಗ ತಿಳುವಳಿಕೆಯುಂಟಾಗುತ್ತದೆ? ಜ್ಞಾತೃ ಎಂದರೆ ತಿಳಿಯುವವನು ಮತ್ತು ಜ್ಞೇಯ ಎಂದರೆ ತಿಳಿಯಲ್ಪಡತಕ್ಕ ವಸ್ತು. ಇವೆರಡಕ್ಕೂ ಒಂದು ಗೊತ್ತಾದ ಸಂಬಂಧವಿಲ್ಲದಿದ್ದರೆ ತಿಳುವಳಿಕೆಯುಂಟಾಗುವುದಿಲ್ಲ. ಆದುದರಿಂದ ಇವೆರಡಕ್ಕೂ ಮಧ್ಯೆ ಒಂದು ಗೊತ್ತಾದ ಸಂಬಂಧವಿರಲೇಬೇಕು. ಅನಾತ್ಮವು ಆತ್ಮದ ಮೇಲೆ ಒಂದು ಗೊತ್ತಾದ ರೀತಿಯಲ್ಲಿ ಪರಿಣಾಮವನ್ನುಂಟು ಮಾಡಬೇಕು. ಆತ್ಮವೂ ಸಹ ಅನಾತ್ಮದ ಮೇಲೆ ಪರಿಣಾಮವನ್ನುಂಟು ಮಾಡಬೇಕು. ತಿಳಿಯುವವನ ಪ್ರಜ್ಞೆ ಮತ್ತು ತಿಳಿಯಲ್ಪಡತಕ್ಕ ವಸ್ತು ಎಂಬ ಎರಡು ಭಾಗಗಳಿರುತ್ತವೆ. ಇವೆರಡೂ ಒಂದನ್ನೊಂದು ಸಂಧಿಸಿದಾಗ ತಿಳುವಳಿಕೆಯು ಉದ್ಭವಿಸುತ್ತದೆ. ಯಾವ ಮೂರರ ಅನ್ಯೋನ್ಯ ಸಂಬಂಧದ ಬಗ್ಗೆ ತಿಳುವಳಿಕೆ ಇರಬೇಕು? ಜ್ಞಾತೃ, ಜ್ಞೇಯ, ಜ್ಞಾನ. ತಿಳಿಯುವವ, ತಿಳಿಯಲ್ಪಡುವ ವಸ್ತು, ತಿಳುವಳಿಕೆ. ಈ ಮೂರು ಭಾಗಗಳಿಗೆ ಅವಿನಾಭಾವ ಸಂಬಂಧವಿರುತ್ತದೆ. ಪ್ರಪಂಚಕ್ಕೆ ನಮ್ಮ ಮನಃಶಕ್ತಿಯಿಂದ ಪ್ರಯೋಜನ ಉಂಟಾಗಬೇಕಾಗಿದ್ದರೆ ಈ ಮೂರರ ಅನ್ಯೋನ್ಯ ಸಂಬಂಧದ ಬಗ್ಗೆ ಅಗತ್ಯವಾದ ತಿಳುವಳಿಕೆ ಇರಬೇಕು. ಆತ್ಮಜ್ಞಾನದ ಕಡೆಗೆ ಒಂದು ಹೆಜ್ಜೆ ಇಡಲು ಏನು ಮಾಡಬೇಕು? ತತ್ವಶಾಸ್ತ್ರದ ಮುಖ್ಯೋದ್ದೇಶವೇನು? ಜ್ಞಾತೃ, ಜ್ಞೇಯ, ಜ್ಞಾನ ಈ ಮೂರರ ಸ್ವಭಾವ ಅಥವಾ ಲಕ್ಷಣವಾವುದು ಮತ್ತು ಆ ಸಂಬಂಧವು ಹೇಗೆ ಏರ್ಪಡುತ್ತದೆ ಎಂಬ ಅಂಶಗಳನ್ನು ತಿಳಿದುಕೊಂಡರೆ ನಾವು ಆ ಮೂಲಕ ಅನುಭವ ಜ್ಞಾನವೆಂದು ಕರೆಯಲ್ಪಡುವ ಆತ್ಮಜ್ಞಾನದ ಕಡೆಗೆ ಒಂದು ಹೆಜ್ಜೆ ಮುಂದಕ್ಕೆ ಇಟ್ಟಂತೆ ಆಗುತ್ತದೆ. ಆ ಮೂಲಕ ಮಾತ್ರ ನಾವು ನಮ್ಮ ಸುತ್ತಮುತ್ತಲೂ ಇರುವ ಪ್ರಪಂಚಕ್ಕೆ ಸಹಾಯಕರೂ ಮತ್ತು ಉದ್ಧಾರಕರೂ ಆಗಬಲ್ಲೆವು. ಅಂತಹ ಅನುಭವ ಜ್ಞಾನದ ಮುಖ್ಯೋದ್ದೇಶವೇ ಅದು. ಪ್ರೇಮದಿಂದ ಸ್ಫೂರ್ತಿಗೊಂಡು ಅಂತಹ ದಿವ್ಯಜ್ಞಾನವನ್ನು ಪಡೆದಿರುವ ನಾವು ಜ್ಞಾನ ಪ್ರಸಾರದ ಮೂಲಕ ಜಗತ್ತನ್ನು ಸದ್ಯದ ದುಃಖದ ಪರಿಸ್ಥಿತಿಯಿಂದ ಯಾವುದರಲ್ಲಿ ಎಲ್ಲ ವಿಧವಾದ ಬೇನೆಗಳು ಮಾಯವಾಗುತ್ತವೆಯೋ ಅಂತಹ ಜ್ಞಾನಮಯವಾದ ಪ್ರಶಾಂತ ಸ್ಥಿತಿಗೆ ಕರೆದೊಯ್ಯಬಲ್ಲೆವು. ಈ ಪರಮಧ್ಯೇಯವೇ ನಮ್ಮ ವ್ಯಾಸಂಗದ ಗುರಿಯು. ಏಕೆಂದರೆ ಪುರಾತನವಾದ ಪವಿತ್ರ ಹಿಂದೂ ಸಂಸ್ಕೃತಿಯಲ್ಲಿ ಹೇಳಿರುವ ಪ್ರಕಾರ ತತ್ವಶಾಸ್ತ್ರದ ಮುಖ್ಯೋದ್ದೇಶವು ದುಃಖ ಶಮನವೇ ಆಗಿದೆ. ಈ ಪರಮೋದ್ದೇಶದಿಂದಲೇ ಎಲ್ಲ ವಿಧವಾದ ವಿಚಾರ ಸರಣಿಯನ್ನು, ಎಲ್ಲ ವಿಧವಾದ ಜ್ಞಾನ ಸಂಪಾದನೆಯನ್ನು ಕೈಗೊಳ್ಳುವುದು. ಯಾವ ಜ್ಞಾನವು ಶಾಂತಿ ಮತ್ತು ನೆಮ್ಮದಿಗೆ ನಮ್ಮನ್ನು ಕರೆದೊಯ್ಯಲಾರದೋ ಅದು ನಿಜವಾದ ಜ್ಞಾನವಲ್ಲ.